ನಮಸ್ಕಾರ ಕರ್ನಾಟಕದ ಆಣಿ ಸಮಸ್ತ ಚಿಂತೆಗೆಲ್ಲರಿ ಹೆಂಗಿದ್ರಿ ನಾವು ಅಂತಾರ ಮಂದಿ ನೋಡ್ರಿ. ಇದು ಅಂತೂ ಗುರುವಾರದಿಂದ ವ್ಲಾಗ್ ಐತಿ. ಶುಕ್ರವಾರ ದಿನ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಮತ್ತು ಎಡಿಟ್ ಮಾಡೋಕ್ಕಾಗಲಿಲ್ಲ. ಈಗ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ದೇವರು ಮುಂದೆ ಜಗಲಿ ಮುಂದೆ ಕಾಲು ಬಿದ್ದು ಒಂದು ಸ್ವಲ್ಪ ಗೊಳಸಾರ್ದು ತೀರ್ಥ ಪ್ರಸಾದ ಐತಿ. ಅದಿಷ್ಟು ತೀರ್ಥ ಪ್ರಸಾದ ತೊಗೊಂಡು ಕಂಟಿನ್ಯೂ ಆಗಿ ಮಾಡ್ತೀನಿ ರೀ ವ್ಲಾಗ್. ಪ್ಲೀಸ್ ಫಸ್ಟ್ ಸಾರಿ ನೋಡ್ಲಿಕ್ಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ. ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಗೆ. ಬರ್ರಿ ಎಲ್ರಿ ಚಹಾ ಕುಡಿಯೋಣಂತ. ಮನೆ ಕ್ಲೀನ್ ಎಲ್ಲ ಮಾಡಿ ಚಹಾ ಮಾಡಿದೆ. ಚಹಾ ಕುಡಿತೀನಿ. ಚಹಾ ಒಂದು ಸ್ವಲ್ಪ ಪ್ರತಿದಿನ ಶೇಂಗಾದ ಕಾಳಾದ ಮಾಡಿಟ್ಟಿದ್ದೆ ರೀ. ಅಂದ್ರೆ ಶೇಂಗಾ ತಿಂಡಿ ಮಾಡ್ಲಿಕ್ಕೆ ಅಥವಾ ಶೇಂಗಾ ಲಾಡು ಮಾಡ್ಲಿಕ್ಕೆ ಬರ್ತದೆ ಅಂಥೇಳಿ. ನಮ್ಮ ಸಂಸ್ಕೃತಿ ಯಾಕೋ ಭಾಳ ಕಿರಿಕಿರಿ ಮಾಡ್ಲಿಕ್ಕತ್ತಾರ. ಮತ್ತು ಆಕಿಂದು ವೇಟ್ನು ಕಡಿಮೆ ಆಗೈತಿ. ಚಂದಾಗಿ ಊಟನೇ ಮಾಡಲ್ಲೆಗಳ. ಎಲ್ಲಿ ಹಿಮೋಗ್ಲೋಬಿನ್ ಅಂದ್ರೆ ರಕ್ತ ಪ್ರಮಾಣ ದೇಹದಾಗ ಕಡಿಮೆ ಆಗ್ಯದ ನನಗೆ ಅನಿಸ್ತೈತಿ. ಆಕಿಗೆ ಮೊದಲು ಒಂದು ಸಾರಿ ಹಿಂಗೆ ಆಗಿತ್ತು. ಭಾಳ ರಕ್ತ ಕಡಿಮೆ ಆಗಿಬಿಟ್ಟಿತ್ತು. ಜಸ್ಟ್ 5 ಪಾಯಿಂಟ್ ಅಷ್ಟೇ ಇತ್ತು. ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪ ಆಕಿಗೆ. ಎಲ್ಲಿ ದೇವ್ರಿಗೆ ಗಾಳಿ ಬಿಡಿಸೋರಲ್ಲಿ ಮತ್ತು ಅದೇನೋ ಹೊಟ್ಟೆಗೆ ಚೇರ್ ಅದು ಆಗಿರ್ತಾವತ್ತ. ಅದೇನೋ ಹೊಟ್ಟೆ ಏನೋ ಸುತ್ತಿ ಅರ್ಬಿ ಸುತ್ತಿ ಏನೋ ಅದು ಹೊಟ್ಟೆನ ಚೇರೆಲ್ಲ ಮುರಿತಾರತ್ತ. ಹಂಗೇನೋ ಹೇಳಿದರು. ಎಲ್ಲ ಮಾಡಿ ದವಾಖಾನಿಗಂತೂ ಭಾಳ ರೊಕ್ಕ ಹಾಕಿವಿ ಅವಾಗ. ಅದಕ್ಕೆ ಮತ್ತೆ ಈಗ ಹಂಗೆ ಆಗೋದು ಬ್ಯಾಡ ಅಂಥೇಳಿ ಒಂದು ಸ್ವಲ್ಪ ಶೇಂಗಾದ ಉಂಡೆ ಅದು ಮಾಡಿಟ್ಟೇವಂದ್ರೆ ತಿಂದ್ರಂದ್ರೆ ತಾನೇ ರಕ್ತ ಜಾಸ್ತಿ ಆಗ್ತೈತಿ ಶೇಂಗಾದ ಲಾಡೋಕೆ ಜಲ್ದಿನೇ. ಅದಕ್ಕೆ ಶೇಂಗಾದ ಉಂಡೆ ಮಾಡಿದ್ರೆ ಐತೈತೇಳಿ ಶೇಂಗಾ ಹುರ್ಲಿಕ್ಕತ್ತೀನಿ ರೀ. ಈಗ ಶೇಂಗಾ ಹುರಿದು ಲಾಡು ಮಾಡಬೇಕು. ಜಲ್ದಿ ಕೆಲಸ ಮುಗಿಸ್ಕೊಂಡು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಮನೆ ಸಮೀಕ್ಷೆ ಸರ್ವೆ ಐತಿ. ಅದೊಂದು ಸರ್ವೆ ಮಾಡಬೇಕು. ಪ್ರತಿದಿನ 30-40 ಮನೆ ಮಾಡತ್ತೆ ಹೇಳ್ಯಾರ. 4 ದಿನದಾಗ ನಮ್ಗೆ ಎಷ್ಟು ಮನೆಗಳದಾವ ಅವೆಲ್ಲ ಕಂಪ್ಲೀಟಾಗಿ ಮುಗಿಸ್ಬೇಕು. ಇನ್ನೊಂದು ವಿಷಯ, 25K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ. ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತೈತಿ. ಆದಷ್ಟು ಜಲ್ದಿ ಮೋನೋ ಇಷ್ಟ ಆಗಲಿ. ಫಸ್ಟ್ ಪೇಮೆಂಟ್ ಬರೋತನ ನಾನು ಯಾವುದು ಸೆಲೆಬ್ರೇಷನ್ ಮಾಡಬಾರ್ದಂತೇಳಿ ನನ್ನದೇ ಆದ ಒಂದು ಗುರಿ ಹೊಂದ್ಕೊಂಡಿಟ್ಟೀನಿ. ಅದು ಗುರಿ ನಾನು ಮುಟ್ಟೋವರೆಗೂ ನಾನು 25 ಯಾಕೆ 50K ಆಗಲಿ 1K ಆಗಲಿ ನಾನು ಸೆಲೆಬ್ರೇಷನ್ ಮಾಡಬಾರ್ದು ಗ್ರ್ಯಾಂಡಾಗಿ ಅಂತೇಳಿ ಅಂದ್ಕೊಂಡೀನಿ. ಯಾವಾಗ ನನ್ನ ಯೂಟ್ಯೂಬ್ದಿಂದ ಫಸ್ಟ್ ಪೇಮೆಂಟ್ ಬರ್ತೈತಿ ಅವತ್ತೇ ಸೆಲೆಬ್ರೇಷನ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಅದೇ ಹೇಳ್ತಾರಲ್ಲ ದೊಡ್ಡವರು, ಪ್ರಯತ್ನ ಯಾವಾಗಲೂ ಜಾಸ್ತಿ ಇರಬೇಕು. ಅಂದರೆ ಪ್ರಯತ್ನ ಗುಟ್ಟಾಗಿರಬೇಕು, ಪ್ರತಿಫಲ ಪ್ರಜ್ವಲಿಸ್ಬೇಕಂಥೇಳಿ ಆ ರೀತಿ ನಾನು ಅಂದ್ಕೊಂಡಿದ್ದು. ಹೊಲದಾಗ ಗೋಧಿ ರಾಶಿ ಆಗೈತಿ. ಆಯ್ಯದು ಹೊಲಕ್ಕೆ ಹೋದರು. ಅಬಿಯವ್ರ ಪಪ್ಪ ಅದು ಊಟ ಉಳ್ಳಕತ್ತಾರ. ಅವನಿಗೆ ಅಬಿಗೆ ಅವ್ರ ಪಪ್ಪನ ಬಲ್ಲಿ ಬಿಟ್ಟು ನಾನು ಈಗ ಸರ್ವೆಗೆ ಹೊಂಟೀನಿ ರೀ. ಸರ್ವೆ ಮುಗಿಸ್ಕೊಂಡು ವಾಪಸ್ ಬಂದು ಕಂಟಿನ್ಯೂ ಮಾಡ್ತೀನಿ. ಹೋಗುವಾಗ ಹಾಗೆ ಹಾಲು ಒಂದು ಕೊಡೋದೈತಿ. ಹಾಲು ತೊಗೊಂಡು ಹೊಂಟೀನಿ. ಹಾಗೆ ಆ ಕಡೆ ಹಾಲು ಕೊಟ್ಟು ಸರ್ವೆ ಮುಗಿಸ್ಕೊಂಡು ಬಂದ್ರೈತೆ ಅಂಥೇಳಿ ಹೊಂಟಿದ್ದೆ ನಾನು. ಕೊಂಡು ಬಂದೆ ರೀ ನಾನು. ನಮ್ಮ ಸಂಸ್ಕೃತಿ ಊಟಕ್ಕೆ ಬಂದಾಳ. ಮಧ್ಯಾಹ್ನ ಬುತ್ತಿ ಕಟ್ಕೊಂಡು ಹೋಗಂದ್ರೆ ಒಲ್ಲ ತಂದಳು. ಬಿಸಿಲಾಗ್ಯದ ಬ್ಯಾಡ ಅಂದ್ರು ಕೇಳಲಿಲ್ಲ. ಇಲ್ಲೇ ಬಂದು ಉಣ್ತೀನಿ ಅಂತ ಉಳ್ಳಕತ್ತಾಳ. ನೋಡ್ರಿ ಅವ್ರ ತಮ್ಮಗೆ ಹೆಂಗೆ ಉಣಿಸ್ಲಿಕ್ಕತ್ತಾರ. ಅಕ್ಕ ತಮ್ಮ ಎಷ್ಟು ಜೀವ ಆಗ್ಯಾರತ್ತೀನಿ. ಎಷ್ಟು ಚಂದ ಉಣಿಸ್ಲಾಕತ್ತಾಳ ನೋಡ್ರಿ ನಮ್ಮ ಸಂಸ್ಕೃತಿ ಅವ್ರ ತಮ್ಮಗೆ. ಅಕ್ಕ ಊಟ ಮಾಡಿಸ್ಲಾಕತ್ತಾಳ ನಿನಗೆ. ಅಕ್ಕ ಉಣಿಸ್ಲಿಕ್ಕತ್ತಾಳ ಖುಷಿಗೆ. ಓ ಅಕ್ಕ ತಮ್ಮ ಒಟ್ಟು ಜೀವ ಅದಿರಿ ಬಂಗಾರಿ ನೀವು. ಸೀದಾ ಕೂತ್ುಣ್ಬೇಕು. ಚಪ್ಕಾಲ ಹಾಕೋರಿ. ಚಪ್ಕಾಲ ಹಾಕ್ಕೊಂಡು ಚಂದ ಕೂತ್ುಣ್ಬೇಕು. ನೋಡ್ರಿ ಮಮ್ಮು ಶಬಾಷ್ ಮಮ್ಮು. ಹಾಂ ಶಬಾಷ್ ಶಾಣೆ ಅದ ಹೇಳು. ಊಟ ಮಾಡು. ಜ್ಯೂಸ್ ಮಾಡು ಕುಡಿತೀನಿ ಅಂತಂದ್ರೆ ಸಂಸ್ಕೃತಿ ಮಾಡಿದ್ರೆ. ಆದ್ರೆ ಫ್ರಿಜ್ ಇಲ್ಲ ಮನ್ಯಾಗ. ಐಸ್ ಕ್ಯೂಬ್ ಹಾಕಿದ್ರೆ ಅನಿಸ್ತದ ಜ್ಯೂಸ್. ಆದ್ರೂ ಹಾಗೆ ಮಾಡಿ ನಾನು ಯಾಕೆ ಇರ್ಲಕ್ಕ ಹಾಲು ಅದ ಅಂತೇಳಿ ಸಂಸ್ಕೃತಿಗೆ ಒಂದಿಷ್ಟು ಕುಡಿಸಿ ಒಂದಿಷ್ಟು ಕುಡಿದು ಒಂದು ಸ್ವಲ್ಪ ಬರೆಯೋದು ಬೇರೆ ಐತಿ ನಂದು. ಇನ್ನೂ ಭಾಳ ಸ್ವಲ್ಪ ಬರಿಬೇಕು ನಾನು. ಡೈರಿ ಅದು ಬರೆದಿಲ್ಲ 2-3 ದಿನ ಆಯಿತು. ಕುಡಿ. ಚಲಾಗೈತಿ. ಮೀಶಿ ಬಿಳಿ ಮೀಶಿ ಬತ್ತಾವ. ಕುಡಿತೇನ? ನೀ ಕುಡಿ ದುಡ್ಡು ಕುಡಿ. ನಮ್ಮ ಸಂಸ್ಕೃತಿ ಮಾಡಂತ ಹೇಳೋಕ್ಕೇನು ಕಡಿಮೆ ಇಲ್ಲರಿ. ಹೇಳಿದ್ದು ಮಾಡಲಿಲ್ಲ ಅಂದ್ರೆ ಅಳತಳತಳಿ ಮಾಡಿಕೊಡೋಣ. ಕುಡಿಯೋದಂತೂ ಏನೂ ಇಲ್ಲ. ಮಾಡಿಕೊಟ್ಟೆ ಕುಡ್ಲಿಕ್ಕೆ ಒಲ್ಲ ತಂದರು. ಅಭಿನೂ ಒಲ್ಲ ತಂದ. ಹಾಗಾಗಿ ನಾನು ಕುಡ್ಲಿಕ್ಕತ್ತೀನಿ.
ಹ್ಯಾಂಗೆ ಮಾಡ್ಬೇಕ್ರಿ ಇಂಥ ಮಕ್ಳಿದ್ರೆ ನೋಡ್ರಿ ನನ್ನ ಮಗ ಮಾಡೋದು ಧಾಂದ್ಲಿ ಅಷ್ಟಿಷ್ಟಲ್ಲ ಸಾಕು ಮಾಡಿವತ್ತಾನ. ಬಾಂಡೆ ತಿಕ್ಕಿಟ್ಟಿದ್ದೆಲ್ಲ ತೆಳಗೆ ಚೆಲ್ಲಿ ಅದ್ರಾಗೆಲ್ಲ ಕೈಯಾಡಿಸಿ ಎಲ್ಲ ಹೊಲಸು ಮಾಡಿಟ್ಟ ಬಾಂಡೆ ಎಲ್ಲ ಮನೆ ತುಂಬ ಚೆಲ್ಯಾನ. ನಾನು ಇಲ್ಲಿ ಸಂಸ್ಕೃತಿ ಬರತನ ಒಂದು ಸ್ವಲ್ಪ ಕೇಕ್ ಮಾಡಿಡ್ಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಎಲ್ಲ ರೆಡಿ ಮಾಡೀನಿ. ಒಂದು ಸ್ವಲ್ಪ ಬಬಲ್ಸ್ ಇದ್ವು ಅಂದರೆ ಎಲ್ಲ ಹೊಡಿಬೇಕು. ಹಾಗಾಗಿ ಒಂದು ಸ್ವಲ್ಪ ನೆಲಕ್ಕೆ ಕುಟ್ಟಬೇಕು ಬುಗೋಣಿ ಹಾಕಿಟ್ಟಿನಿ ಎಲ್ಲ. ಇದು ಸಿಗಲಿಲ್ಲ ನನಗೆ ಸ್ಟ್ಯಾಂಡ, ಎಲ್ಲಿಟ್ಟಿನಿ ನೆನಪಿಲ್ಲ. ಹಾಗಾಗಿ ಒಂದು ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಇಟ್ಟಿನಿ, ಬುಗೋಣಿ ಹಾಕಿ ಮ್ಯಾಗ ಮುಚ್ಚಿ ಒಂದು ಸ್ವಲ್ಪ ಲೋ ಫ್ಲೇಮ್ ಇಡಬೇಕು. ಅದನ್ನೆಲ್ಲ ಇಟ್ಟು ಹಾಗೆ ಗ್ಯಾಸ್ ಈ ಕಡೆ ಎಲ್ಲ ಸೈಡಿಗೆಲ್ಲ ಹೊಲಸು ಭಾಳಾಗಿತ್ತು, ಕ್ಲೀನ್ ಮಾಡಿಕೊಂಡೆ. ಕುದ್ದದೇನು ನೋಡ್ಬೇಕೀಗ. ಇನ್ನೂ ಸ್ವಲ್ಪ ಮಧ್ಯದಾಗ ಕಾಣಿಸ್ತದೆ ನೋಡಿರಿ, ಅಲ್ಲಿ ಇನ್ನು ಸ್ವಲ್ಪ ಹಸಿ ಐತಿ. ಇನ್ನೊಂದು 10-15 ನಿಮಿಷ ಬೇಯಬೇಕು. ಆಕೆಗೆ ಕೇಕ್ ಅಂದ್ರೆ ಭಾಳ ಇಷ್ಟ. ಸಾಲಿಗೆ ಹೋಗಳಲ್ರಿ, ಹೊಳ್ಳಿ ಬರತನ ಕೇಕ್ ಮಾಡಿಟ್ರಾಯ್ತು ಸರ್ಪ್ರೈಸ್ ಅಂಥೇಳಿ ಮಾಡ್ಲಿಕ್ಕೆ ಇಟ್ಟೀನಿ. ಹಾಗೆ ಮನೆ ಕೆಲಸ ಈ ಕಡೆ ಮಾಡ್ಲಿಕ್ಕೆ ಇಟ್ಟು ಮನೆ ಕೆಲಸ ಮತ್ತಿನ್ನು ಕಸ ಗುಡಿಸೋದು ಪಾತ್ರೆ ತೊಳೆದು ಅವೆಲ್ಲ ಹಾಗೆ ಮಾಡಬೇಕು. ಈಗ ಓಪನ್ ಮಾಡಿ ನೋಡಿದ್ರೆ ಐತೈತೆ ಒಂದು ಕಡ್ಡಿ ತೊಗೊಂಡು ಬಂದೆ ನಾನು. ಕಡ್ಡಿ ಚುಚ್ಚಿ ನೋಡಿದೆವು ಅಂದ್ರೆ ಗೊತ್ತಾಯ್ತೈತಿ. ನೋಡಿರಿ ಇಲ್ಲಿ ಸೈಡಿಗೆ ಚುಚ್ಚಿದ್ರೆ ಇಲ್ಲೆಲ್ಲ ಬೆಂದದ, ಆದರೂ ಏನು ಹತ್ತಿಲ್ಲ. ಅಲ್ಲೇನು ಮಧ್ಯದಾಗಿರ್ತಲ್ಲ ಪೂರ ನಡ್ಬರ್ಕ ಅಲ್ಲಿ ಚುಚ್ಚಿದಾಗ ನೋಡಿರಿ ಯಾವ ರೀತಿ ಗಂಜಿ ಹತ್ಲಕತ್ತೈತಿ. ಅಂದರೆ ಇನ್ನೂ ಅದು ಬೆಂದಿಲ್ಲ ತರ್ತ. ಇನ್ನೂ ಒಂದು 5 ನಿಮಿಷ ಚಾಲೂ ಮಾಡಿಡಬೇಕು ಗ್ಯಾಸ್. ಅಷ್ಟೇ ಲೋ ಫ್ಲೇಮ್ನಾಗ ಇಟ್ಟೀನಿ, ಹಾಗಾಗಿ ಲೇಟ್ ಆಗ್ಲಿಕ್ಕತ್ತದ. ಭಾಳ ಸಣ್ಣ ಇಟ್ಟಿದ್ದೆ ನಾನು ಗ್ಯಾಸ್ ಉರಿ. ಈಗ ಆಗೈತ್ರಿ, ಇದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗತ್ತೇಳಿ. ಇದು ಕೆಳಗಿಳಿಸಿಡ್ಬೇಕು. ಗ್ಯಾಸ್ ಬಂದ್ ಮಾಡಿದ್ಮೇಲೆ ಆ ಟೋಪನ್ ಮುಚ್ಚಿ ಅಥವಾ ಪ್ಲೇಟ್ ಮುಚ್ಚಿ ಇಟ್ಟೇವಂದ್ರೆ ಎಲ್ಲ ನೀರು ಬಿಡ್ತೈತಿ. ಓಪನ್ ಮಾಡಿಡಬೇಕು ಪೂರ್ತಿ. ಇದನ್ನೆಲ್ಲ ಕೆಳಗಿಳಿಸಿಟ್ಟು ಪೂರಾ ಆರ್ಲಿಕ್ಕೆ ಇಡಬೇಕು. ಈಗಾಗಲೇ ನಾನು ಇದರ ವಿಡಿಯೋ ಹಾಕಿನ ಕೇಕ್ ಮಾಡೋದು ಹೆಂಗತ್ತೇಳಿ. ಬಿಸ್ಕೆಟ್ದಿಂದ ಮಾಡೋ ಕೇಕು ಮತ್ತು ಗೋಧಿ ಹಿಟ್ಟಿಂದ ಮನ್ಯಾಗ ಮಾಡೋ ಕೇಕ್ ಎಲ್ಲ ಹಾಕಿಟ್ಟಿನಿ ನಾನು. ಯಾವ್ಯಾವ ರೀತಿ ಮಾಡ್ಬೇಕನ್ನೋದು ವಿಡಿಯೋ ಮಾಡಿಬಿಟ್ಟಿದ್ದೆ ನಾನು. ಅದನ್ನು ನೋಡಿರಿ ಯಾರೇ ನೋಡೋರು ಇದ್ರಂದ್ರೆ ಕೇಕ್ ಮಾಡೋದು ಹೆಂಗತ್ತೇಳಿ. ಅದು ಆರತನ ಕೇಕ್ ಪೂರ್ತಿ ತಣ್ಣಗಾಗಬೇಕಲ್ಲ, ಬಿಸಿ ಇದ್ದಾಗ ತಿನ್ನಕ್ಕಂತೂ ಬರೋಂಗಿಲ್ಲ. ಹಾಗಾಗಿ ಇದು ಆರತನ ಒಂದು ಸ್ವಲ್ಪ ನಾನು 3-4 ದಿನದ್ದು ಡೈರಿ ಬರೆದಿರಲಿಲ್ಲ. ಒಂದು ಸ್ವಲ್ಪ ಡೈರಿ ಬರೆದ್ರೆ ಆಯ್ತಂತೇಳಿ ಬರ್ಲಿಕ್ಕೆ ಕೂತೀನಿ. ಬರೆಯೋದು ಅಂತೂ ಭಾಳ ವಜ್ಜೆ ಐತಿ ಬಿಡ್ರಿ, ಹೇಳೋಕ್ಕಿಲ್ಲ ಅಷ್ಟೈತಿ. ಬರೆಯೋದು ಓದೋದು ಎಲ್ಲ ಭಾಳ ಅದ. ಸಾಕು ಬಾ ಸಾಕು ಬಾ. ನಾನಲ್ಲಿ ಗ್ಯಾಸಿನ ಮ್ಯಾಗಿಂದ ಕೇಕ್ ಆರ್ಲಿ ಹನ್ಕತನ ಬರೋದ್ರೈತೈತೆ ಬರ್ಕೋತ ಕುಂದ್ರೋದ್ರಾಗೆ ಇಲ್ಲಿ ಕೆಲಸ ಎಂಥದ್ದು ಮಾಡ್ಯಾನ ನೋಡ್ರಿ. ಒಟ್ಟು ರಾಗಿ ಹಿಟ್ಟೆಲ್ಲ ಚೆಲ್ಲಾನ ಸ್ವಲ್ಪ ಕೆಳಗೆಲ್ಲ ಎಲ್ಲ ಬಳದು ಕ್ಲೀನ್ ಮಾಡಿದೆ. ಮತ್ತು ಇಷ್ಟೆಲ್ಲ ಮಾಡಿದ್ಗಳೇ ಭಾಂಡೆ ಏನು ಪ್ರೊಸೀಜರ್ ಇರ್ತಾವೆ ರೀ, ಎಲ್ಲ ತೊಳ್ಕೊಂಬರ್ಬೇಕಲ್ಲ. ಒಂದು ಕೇಕ್ ಮಾಡ್ಬೇಕಾದ್ರೆ 108 ಪಾತ್ರೆ ಬೀಳ್ತಾವೆ. ಮತ್ತು ಊಟ ಮಾಡಿದ್ನು ಮಧ್ಯಾಹ್ನದ ತೊಳೆದಿರಲಿಲ್ಲ. ಆಮೇಲೆ ಇದು ಬೇರೆ ಮಾಡಿದ್ನಲ್ಲ, ಜ್ಯೂಸ್ ಮಾಡಿದೆ, ಅದ್ರದ್ದು ಅಷ್ಟು ಕೂಡಿ ತೊಳ್ಕೊಂಬಂದ್ರೈತೇಳಿ ತೊಗೊಂಡು ಹೋಗಿ ಎಲ್ಲ ತೊಳ್ಕೊಂಡು ಬಂದಿಟ್ಟೆ. ಇದು ಆರೈತ್ರಿ. ಈಗ ಇದ್ರಂದು ಸಪ್ರೇಟಾಗಿ ಕಡಿಯಾಕ ತೆಗಿತೀನಿ ಒಂದು ಪ್ಲೇಟ್ನಾಗರೆ ಇಲ್ಲ ತಾಟ್ನಾಗರೆ. ನಾನು ಕೂಡಿ ಅಭಿನ ಜೋಳಿಗೆ ಕೂತೀವಿ ನೋಡ್ರಿ. ಹಿಂಗೆ ಯಾವಾಗ್ರೆ ಹಿಂಗೆ ಕೂಡ್ತೀವಿ. ಅವ್ನಿಗೆ ಭಾಳ ಖುಷಿ ಆಗೈತಿ, ಮಮ್ಮಿ ಕರ್ಕೊಂಡು ಕೂತು ತೋಗಿಸ್ಲಿಕತ್ತಲ್ಲ ಅಂಥೇಳಿ. ಹಂಗೆ ಒಳಗೆ ಒಂದೊಂದು ಸಾರಿ ನಾವು ಸಣ್ಣವರೇ ಆತೀವಿ, ಬರ್ಬರ್ತ ಎಷ್ಟು ಮಕ್ಕಳು ಇದ್ರು. ಎದ್ದು ನಿಂದಿರ್ತಿ ಈಗ ಇದು ನೋಡ್ರಿ ಪೂರ್ತಿ ಆರೈತಿ, ಎಲ್ಲಿ ಹೊತ್ತಿಲ್ಲ, ಎಷ್ಟು ಕರೆಕ್ಟಾಗಿ ಬಂದದ. ಈ ಕಡೆ ಸೈಡ್ನು ಹೊಳ್ಳಿಷ್ಟು ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಅದು ಒಂದು ಸ್ವಲ್ಪ ಕಡ್ಡಿ ಚುಚ್ಚಿನಲ್ಲ, ಹಾಗಾಗಿ ಅಲ್ಲೆಲ್ಲ ಕಡ್ಡಿ ಚುಚ್ಚಿದ್ದು ಹಾಗೆ ಕಲಿ ಕಾಣಿಸ್ತಾವೆ. ಸೈಡಿಗೆ ಅದು ಹಿಟ್ಟು ಹತ್ತದ, ಅಂದ್ರೆ ಹೊತ್ತಬಾರ್ದು ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟೆಲ್ಲ ಸವರಿರ್ತೀವಲ್ಲ ಪಾತ್ರೆಗೆ ಹಾಕಾಗ ಅದು ಹತ್ತಿರ್ತೈತಿ, ಏನಾಗಂಗಿಲ್ಲ, ಒಣ ಹಿಟ್ಟೈತೆ ಅದೇನು. ಆಮೇಲೆ ಒಂದು ಸ್ವಲ್ಪ ಚಾಕ್ಲೇಟ್ ಮಾಡಿಸ್ಕೊಡ್ಲಿಲ್ಲ, ಕಸ್ಕೊಳಕ್ಕೆ ಬರ್ಲಕತ್ತಾನ ಅವ್ನು ಅವಸರದಾಗ ಯಾಕಡೆ ಹತ್ತಿ ಬಿಟ್ಟೈತಿ. ಹಿಂಗಾಗೈತೆ ನೋಡ್ರಿ, ಚಂದ ಅನ್ಸಲ್ತ. ಆದರೂ 5 ರೂಪಾಯಿ ಡೈರಿ ಮಿಲ್ಕ್ ಮಂದ ಅದೆಷ್ಟು ಆಗ್ಬೇಕು ಡಿಸೈನ್, ಅದ್ರಾಗ ಇರೋದೇ ಸ್ವಲ್ಪ ಇರ್ತೈತಿ ಚಾಕ್ಲೇಟ. ಹಾಗೆ ಹಂಗೂ ಹಿಂಗೂ ಒಂದು ಸ್ವಲ್ಪ ಮಾಡಿದೆ.
ಬೇರೆ ಥರ ಡಿಸೈನ್ ನಿಮ್ಗೆ ಬರ್ತಿತ್ತು ಅಂದ್ರೆ ಮಾಡ್ಬೋದು. ನನಗೆ ನನ್ನ ಮಗ ಮಾಡಿಸ್ಕೊಡ್ಲಿಲ್ಲ, ಸುಮ್ಮ ಅಷ್ಟೇ ಮ್ಯಾಗ ಅಲ್ಲೊಂದು ಇಲ್ಲೊಂದು ಚೌಕ್ ಬಾಕ್ಸ್ ಹಾಕಿಬಿಟ್ಟಿನಿ. ಈಗ ಕಟ್ ಮಾಡ್ತೀನಿ ನೋಡಿರಿ. ನೀವು ಬೇಕಂದ್ರೆ ಪೂರ್ತಿ ಚಾಕ್ಲೇಟ್ದಿಂದ ಪೇಸ್ಟ್ ಥರ ಹಚ್ಬೋದು ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಕಡೆನೂ. ಇಲ್ಲ ಮಧ್ಯದಾಗ ಕಟ್ ಮಾಡಿಕೊಂಡು ಅಂದರೆ 2 ಪೀಸ್ ಸಪ್ರೇಟ್ ಮೇಲೆ ಕೆಳಗೆ ಮಾಡಿ ಮಧ್ಯದಾಗೂ ಹಚ್ಚಲಿಕ್ಕೂ ಬರ್ತೈತಿ ಕೇಕಿಗೆ ಚಾಕ್ಲೇಟ ಪೇಸ್ಟ್ ಮಾಡಿಕೊಂಡು. ಈಗಂತೂ ಬಿಸಿಲೈತಿ, ತಾನೇ ಎಲ್ಲ ಅಳಸೆ ಆಗಿರ್ತದೆ ಅದು ಚಾಕ್ಲೇಟ. ಡೈರಿ ಮಿಲ್ಕ ಫ್ರಿಜ್ನಾಗಿದ್ರಷ್ಟೇ ಗಟ್ಟಿ ಇರ್ತೈತಿ. ತಿಂದು ನೋಡಿದೆ ಕರೆಕ್ಟ್ ಆಗೈತಿ, ಎಲ್ಲ ಪರ್ಫೆಕ್ಟ್ ಆಗೈತಿ ನೋಡಿರಿ. ನೀವು ಈ ಥರ ಮಾಡ್ಕೊರಿ. ನಾನು ವಿಡಿಯೋದಾಗ ಈಗಾಗಲೇ ಹಾಕಿನಿ, ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಕೇಕ್ ಯಾವ ರೀತಿ ಮಾಡೋದಂತೇಳಿ. ಯಾರು ನೋಡೋರಿದ್ರೆ ನೋಡ್ಬೋದು. ಬೇಕ್ರಿಯಿಂದ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡ್ಬೇಕಂತ ಅನ್ಕೋತೀನಿ. ಆದ್ರೆ ನಂದೊಂದು ಗುರಿ ಐತಲ್ಲ, 8,000 ಸಬ್ಸ್ಕ್ರೈಬರ್ ಆದರೂ ಆಗಲಕ್ಕ. ಆದ್ರೆ ಪೇಮೆಂಟ್ ಯೂಟ್ಯೂಬ್ದಿಂದ ಬಂದ ಮೇಲೆ, ನನ್ನ ಚಾನಲ್ದು ಪೇಮೆಂಟ್ ಯೂಟ್ಯೂಬ್ದಿಂದ ಬಂದ ಮೇಲೆ ನಾನು ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿ. ಹಾಗಾಗಿ ನಾನು ಯಾವುದೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿಲ್ಲ ಇಲ್ಲಿವರೆಗೂ. ಇದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತದ ನೋಡಿರಿ. ಇದನ್ನು ಲೈಕ್ ಮಾಡಿರಿ ಮತ್ತು ನಿಮ್ಗೆ ಫ್ರೆಂಡ್ಸ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರ ರೀ. ಹೀಗೆ ಸಪೋರ್ಟ್ ಮಾಡಿರಿ.